ನಿಲ್ಲದೆ ಸಾಗುವ ಪಯಣ ಸೀರೀಸಿಗೆ ಸ್ವಾಗತ. ಏನಪ್ಪ ಇಷ್ಟೊಂದು ಐಟಮ್ ತೊಗೊಂಡು ಇಲ್ಲಿಗೆ ಹೋಗ್ತಾ ಇದ್ದೇನೆ ಅಂತ ಗೆಸ್ ಮಾಡ್ತಾ ಇದ್ದಾರೆ. ಹೌದು, ನಾನು ಬೆಂಗಳೂರಿಗೆ ವಾಪಸ್ ಬಂದಾಯಿತು. ಮನೆಯಿಂದ ಬೆಂಗಳೂರಿಗೆ ಬಂದು ಸ್ಯಾಟರ್ಡೇ ಡೈರೆಕ್ಟ್ಲಿ ನಮ್ಮ ಅಣ್ಣನ ಮನೆಗೆ ಹೋಗಿ ನೈಟ್ ಪಿಜ್ಜಾ ಆಗಿ ತಿಂದು ಅದೆಲ್ಲ ಆದ ನಂತರ ಒಂದು ಸಂಡೇ ನನಗೆ ಸಾರಿ ಪ್ರೀಟಿಂಗ್ ಮಾಡಲಿಕ್ಕೆ ಹೋಗಲಿಕ್ಕಿತ್ತು. ಸೊ ಅದನ್ನೆಲ್ಲ ಡ್ರೇಪಿಂಗ್ ಮಾಡಲಿಕ್ಕಿತ್ತು. ಅದನ್ನೆಲ್ಲ ಆದ ನಂತರ ಟೀಮ್ ಲಂಚ್ ಇತ್ತು. ಹಾಗೆ ಮಧ್ಯಾಹ್ನದ ಊಟ ಹೊರಗಡೆ ಆಯಿತು, ರಾತ್ರಿ ಕೂಡ ಇಲ್ಲಿ ಹೀಗೆ ಆಯಿತು ಪಿಜ್ಜಾ ತಿಂದು. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಟ್ಲೀಸ್ಟ್ ನಾನು ಟ್ರೈ ಮಾಡ್ತೀನಿ ಡಯಟ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಜೀರಿಗೆ ನೀರು ಕುಡಿದು ಅಣ್ಣನ ಮನೆಯಲ್ಲೇ ಇದ್ದೆ. ಸೊ ವರ್ಕ್ ಫ್ರಮ್ ಹೋಮ್ ಮನೆಯಲ್ಲೇ ಅಣ್ಣನ ಮನೆಯಿಂದಲೇ ಮಾಡಿದ್ದೆ. ಸೊ ಕೆಲಸ ಎಲ್ಲ ಆದ ನಂತರ ಆಮೇಲೆ ಮಧ್ಯಾಹ್ನದ ಊಟಕ್ಕೆ ರೈಸ್ ಮತ್ತು ಕ್ಯಾಬೇಜ್ ಮತ್ತು ಕ್ಯಾರೆಟ್ ಇದೊಂದು ಪಲ್ಯ ಮತ್ತು ದಾಲ್ ಕರಿ. ಇಷ್ಟಾದ ನಂತರ ನೈಟಿನ ಅಲ್ಲೇ ವಾಕಿಂಗ್ ಮಾಡಿದೆ. ಸಾಯಂಕಾಲ ನಾನು ಮನೆಯ ಕೆಳಗಡೆನೇ ವಾಕಿಂಗ್ ಮಾಡಿ ಟೈಮ್ ಪಾಸ್ ಮಾಡಿದೆ. ಅದಾದ ನಂತರ ನಮ್ಮ ಅತ್ತಿಗೆ ಆಫೀಸಿಗೆ ಹೋದರು. ಅದಾದ ನಂತರ ಸಾಯಂಕಾಲದ ಡಿನ್ನರಿಗೆ ಕೂಡ ಸೇಮ್ ರೈಸ್, ದಾಲ್ ಮತ್ತು ಫಿಶ್ ಫ್ರೈ ಇತ್ತು. ಇಲ್ಲಿ ಸ್ಯಾಟರ್ಡೇ, ಸಂಡೇ, ಮಂಡೇ ಕೂಡ 3 ದಿನ ಇಲ್ಲೇ ನಿಂತೆ. ಅದಾದ ನಂತರ ನೆಕ್ಸ್ಟ್ ನಾನು ಡೈರೆಕ್ಟ್ಲಿ ಆಫೀಸಿಗೆ ಹೊರಟೆ. ನಮ್ಮ ಜೇಗು ಫುಲ್ ರೆಡಿಯಾಗಿದ್ದ ನನ್ನನ್ನು ಕಳಿಸ್ಕೊಡ್ಲಿಕ್ಕೆ, ಮತ್ತು ಅವನಿಗೆ ಕೂಡ ವಾಕಿಂಗ್ ಹೋಗಬೇಕಾಗಿತ್ತು. ಸೊ ಇದು ನೆಕ್ಸ್ಟ್ ಮಂಡೇ ಎಲ್ಲ ಆಗಿ ಮಂಡೇ ಕೂಡ ಆಫೀಸಲ್ಲೇ ಆಯಿತು. ಸೊ ನಾನು ಡಯಟೇ ಪ್ರಾಪರಾಗಿ ಮಾಡಲಿಲ್ಲ. ಮಂಡೇ ಅಲ್ಲ, ಟ್ಯೂಸ್ಡೇ, ಸಾರಿ. ಇದು ವೆನ್ಸ್ಡೇ ವಿಡಿಯೋ. ಸೊ ವೆನ್ಸ್ಡೇ ನಾನು ಜೀರಿಗೆ ನೀರು ಕುಡಿದು ಆ್ಯಸ್ ಯೂಶುವಲ್ ವಾಕಿಂಗ್ ಮಾಡಲಿಕ್ಕೆ ಹೋದೆ ನಮ್ಮ ಮಾಮೂಲಿಯ ಪಾರ್ಕಿಗೆ, ಮಾನ್ಯತೆ ಟೆಕ್ ಪಾರ್ಕ್. ಸೊ ಇಲ್ಲಿ ವಾಕಿಂಗ್ ಎಲ್ಲ ಮಾಡಿ ನನ್ನ ರೆಗ್ಯುಲರ್ ವರ್ಕೌಟ್ ಎಲ್ಲ ಮುಗಿಸಿ ಆದ ನಂತರ ಇವತ್ತು ಅಂದರೆ ನಾವು ರೂಮ್ಮೇಟ್ಸ್ ಇಬ್ಬರು ಕೂಡ ಸೇರಿ ಆಲ್ಮೋಸ್ಟ್ ರೂಮಲ್ಲೇ ಇರಲಿಲ್ಲ ಇತ್ತು. ತುಂಬ ದಿನ ಆದ ನಂತರ ಬಂದ್ವಿ ಅಲ್ವಾ. ಸೊ ಐಟಮ್ಸ್ ಎಲ್ಲ ಖಾಲಿ ಆಗಿತ್ತು ಅಂತ ಹೇಳಿಕೊಂಡು ಬ್ರೇಕ್ಫಾಸ್ಟ್ ಇವತ್ತು ಹೊರಗಡೆಯಿಂದಲೇ ತಿಂತಾ ಇದ್ದೀವಿ. ಸೊ ನಾನು ಇಡ್ಲಿ ಸಾಂಬಾರು ಮಾತ್ರ ತಿಂದೆ, ಜಾಸ್ತಿ ಏನು ತಿನ್ಲಿಕ್ಕೆ ಹೋಗಲಿಲ್ಲ. ಮತ್ತು ಚಹಾ ಒಂದು ಕೊಡ್ದೆ. ಅಷ್ಟಾದ ನಂತರ ಆಮೇಲೆ ನಾನು ಮಧ್ಯಾಹ್ನದ ಊಟಕ್ಕೆ ಆಫೀಸಲ್ಲೇ ತಿಂದೆ ಚಪಾತಿ ಮತ್ತು ಚಿಕನ್ ಕರಿ. ಹಾಗೆ ಇವತ್ತು ನಮ್ಮ ಆಫೀಸಲ್ಲಿ RNR ಇತ್ತು. ಸೊ ನಮ್ಮ ಟೀಮಿಗೆ ಒಂದು ಅವಾರ್ಡ್ ಸಿಕ್ತು, ತುಂಬ ಖುಷಿಯಾಯಿತು. ಹಾಗೆ ಅಷ್ಟೇ. ಆಮೇಲೆ ನಾನು ಆಫೀಸಿಂದ ವಾಪಸ್ ಮನೆಗೆ ಬಂದು ಸ್ವಲ್ಪ ಮಧ್ಯದಲ್ಲಿ 2-3 ಸತಿ ಟೀ ಕುಡಿದು ಸಾಯಂಕಾಲಕ್ಕೆ ಇವತ್ತು ನನ್ನ ರೂಮ್ಮೇಟ್ ಕುಕ್ ಮಾಡಿದ್ಲು ರೈಸ್ ಮತ್ತು 2 ಟೈಪಿದ್ದು ಕರಿ. ಅಷ್ಟೇ. ಇವತ್ತಿಗೆ ಬ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾಳೆ ಸಿಗುವ.